ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕಗ್ಗಂಟು ಈವರೆಗೂ ಕೂಡ ಮುಂದುವರೆದಿದೆ. ಪ್ರಮುಖವಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ ಹೋಗೋಣ ಬನ್ನಿ. ಸರ್, ಈಗ ಟಿಕೆಟ್ ಸಿಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ತಾವು ಕೂಡ ಟ್ರೈ ಮಾಡ್ತಾ ಇದ್ದೀರಾ. ತಮ್ಮ ಪ್ರಯತ್ನ ಎಲ್ಲೂವರೆಗೂ ಬಂದಿದೆ ಸರ್? ಈಗಾಗಲೇ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರುಗಳು, DCC ಅಧ್ಯಕ್ಷರು ಕೂಡ ಇಬ್ಬರು ಹೆಸರನ್ನು ಪ್ರಪೋಸ್ ಮಾಡಿದ್ದಾರೆ ಮತ್ತು ಪತ್ರ ಕೊಟ್ಟಿದ್ದಾರೆ. ಒಬ್ಬರು ಮೈಲಿ, ಇಲ್ಲ ಅಂದರೆ ಒಕ್ಕಲಿಗ ಕಮ್ಯುನಿಟಿ, ಇಲ್ಲ ಅಂದರೆ ಬ್ಯಾಕ್ವರ್ಡ್ ಆದರೆ ಮೈಲಿ, ಒಕ್ಕಲಿಗ ಆದರೆ ಶಿವಶಂಕರ್ ರೆಡ್ಡಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಭಾಳಷ್ಟು ಚರ್ಚೆ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದೀವಿ. ಹಾಗಾಗಿ ನನಗೆ ವಿಶ್ವಾಸ ಇದೆ ಶಾಸಕರ ಒಂದು ಅಭಿಮತಕ್ಕೆ ಬೆಲೆ ಕೊಡ್ತಾರೆ ಅಂಥೇಳಿ. ಈಗ ಕೋಲಾರಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ವಿರುದ್ಧ ತೀರ್ಮಾನ ಮಾಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಭುಗಿಲೆದ್ದಿದೆ. ವಾತಾವರಣ ಅಲ್ಲೂ ಕೂಡ ಕೆಟ್ಟಿದೆ. ಅಲ್ಲಿ ರೈಟಿಗೆ ಕೊಡಬೇಕಾ ಲೆಫ್ಟಿಗೆ ಕೊಡಬೇಕಾ? ಈಗಾಗಲೇ ಸುಮಾರು 3 ರೈಟಿಗೆ ಕೊಟ್ಟಿದ್ದಾರೆ ಮತ್ತು ಲೆಫ್ಟ್ ಕೊಡಬೇಕು ಅಂತಕ್ಕಂಥ ವಾದ. ಒಂದು ಗುಂಪು ಇಲ್ಲ ರೈಟಿಗೆ ಕೊಡಬೇಕು ಅಂತಕ್ಕಂಥದ್ದು ಕಗ್ಗಂಟಾಗಿದೆ. ಇಲ್ಲೂ ಕೂಡ ಶಾಸಕರ ಅಭಿಪ್ರಾಯಕ್ಕೆ ಕೂಡ ಮಾನ್ಯತೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಎಲ್ರದ್ದು ಇದೆ. ಮತ್ತು ಗೆಲುವು ಇವತ್ತು ಅವಕಾಶ ಇರತಕ್ಕಂಥದ್ದು ಈಗಾಗಲೇ BJPಯಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟರೆ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿ ಬ್ಯಾಕ್ವರ್ಡ್ ಕೊಟ್ಟಿದ್ದರೆ ಇಲ್ಲಿ ಬ್ಯಾಕ್ವರ್ಡ್ ಕೊಡ್ಬೋದಾಗಿತ್ತು. ಮತ್ತು ಇವರು ಹೊಸಬರು, ಇವರಿಗೆ ಹೆಚ್ಚು ಪರಿಚಯ ಇಲ್ಲ. ಮತ್ತು ಹಿಂದೆಯೇ ಇವರಿಗೆ ಏನು ವಿಧಾನಸಭೆಯಲ್ಲಿ ಕೂಡ ನೀವು ನಿಲ್ಲಿ ಅಂತ ಕೂಡ ಎಲ್ಲರೂ ಹೇಳಿದ್ವಿ, ನಾವು ಹೇಳಿದ್ವಿ. ಅವ್ರು ನಿಲ್ಲಿಲ್ಲ. ನಿಂತಿದ್ದರೆ ಬಹುಶಃ ಅವ್ರು MLA ಆಗ್ಬೋದಾಗಿತ್ತೇನೋ. ಆದರೆ ಇವತ್ತಿನ ಪರಿಸ್ಥಿತಿ ಭಾಳ ಕ್ಲಿಷ್ಟಕರವಾಗಿದೆ. ಡೈರೆಕ್ಟ್ ಎಲೆಕ್ಷನ್ ಇದೆ. BJPಯವರು JDS ಅವರು ಸೇರಿಕೊಂಡು ಚುನಾವಣೆ ಮಾಡ್ತಾಯಿದ್ದಾರೆ. ಭಾಳ ಟಫ್ ಫೈಟ್ ಇದೆ. ಸೊ ಅದಕ್ಕೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆದರೆ ಒಳ್ಳೆಯದು, ಗೆಲ್ಲುವಂಥ ವಾತಾವರಣ ಚೆನ್ನಾಗಿರುತ್ತೆ. ಮತ್ತು ಮೇಜರ್ ಕಮ್ಯುನಿಟಿ ಸುಮಾರು 7 ಲಕ್ಷ ವೋಟರ್ಸು ಇದ್ದಾರೆ ಒಕ್ಕಲಿಗ ಕಮ್ಯುನಿಟಿ. ಸೊ ಅದರಿಂದ ಇಲ್ಲಿ ಒಕ್ಕಲಿಗರಿಗೆ ಕೊಡಬೇಕು ಅಂತಕ್ಕಂಥದ್ದು ಎಲ್ಲ MLAs MLAs ಮಹಿಳೆಯನ್ನು ಹೊರತುಪಡಿಸಿ. ಯಾಕೆಂದರೆ ಮಹಿಳೆಗೆ ಈಗಾಗಲೇ ಬಹುಶಃ ರಾಜ್ಯಸಭೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದ್ದಾರೆ ಹೈಕಮಾಂಡ್ ಅಂತೇಳಿ ಗೊತ್ತಾಯಿತು. ಹಾಗಾಗಿ ಅವಕಾಶಗಳು ನನಗೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ತಾಯಿತ್ತು. ಸರ್, ತಮ್ಮ ಸ್ಪರ್ಧೆ ವಿಚಾರವನ್ನು ಕುರಿತಂತೆ ವರಿಷ್ಠರ ಗಮನಕ್ಕೆ ತಂದಿದ್ದೀರಾ? CM DCM ಜೊತೆ ಮಾತಾಡಿದ್ದೀರಾ? ಅವ್ರು ಏನಂದಿದ್ದಾರೆ ಸರ್? ಸಾಕಷ್ಟು ಕಡೆ ಮೊನ್ನೆ ಕೂಡ KPCCಯಲ್ಲಿ CM DCM ಎಲ್ಲ ಶಾಸಕರನ್ನ ಕೂಡಿಸ್ಕೊಂಡು ಅಭಿಪ್ರಾಯ ಹೇಳಿದ್ದಾರೆ. ನಾನು ಏನೇ ಹೇಳಿದ್ದೀನಿ ಅದೇ ಅಭಿಪ್ರಾಯನ ವ್ಯಕ್ತ ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಶಾಸಕರ ಅಭಿಪ್ರಾಯಕ್ಕೆ ಗಮನ ಕೊಡಲೇಬೇಕಾಗುತ್ತೆ. ಅವರು ಅದನ್ನು ತಿರಸ್ಕರಿಸಿದ್ರೆ ಅದು ಪರಿಣಾಮ ಎದುರಿಸಬೇಕಾಗುತ್ತೆ. ಏನು ಪರಿಣಾಮ ಸರ್? ತಾವೇನು ಆಲ್ಟರ್ನೇಟ್ ಆಗಿ ಏನು ಡಿಸೈಡ್ ಮಾಡಿದ್ದೀರಿ ಸರ್? ತಮ್ಮ ಬೆಂಬಲಿಗರ ಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಸುಮ್ಮನೆ ಇಷ್ಟ ಬಂದಂಗೆಲ್ಲ ಕ್ಯಾಂಡಿಡೇಟ್ಸ್ನ ಹಾಕಿದ್ರೆ ಚುನಾವಣೆಯಲ್ಲಿ ಹೋಗುತ್ತೆ. ಸೊ ಗೊತ್ತಿದ್ದು ಇಲ್ಲಿನ ಪರಿಸ್ಥಿತಿ ವಿರುದ್ಧವಾಗಿ ಹೋದರೆ ಪಕ್ಷಕ್ಕೆ ಹಾನಿ ಆಗುತ್ತೆ. ತಾವೇನಾದರೂ ತಮಗೆ ಟಿಕೆಟ್ ಮಿಸ್ ಆದರೆ ತಮ್ಮ ಪರ್ಯಾಯವಾಗಿ ಏನಾದರೂ ಯೋಚನೆ ಮಾಡಿ? ಈಗಾಗಲೇ ಹೇಳಿದ್ದೀನಿ ನಾನು. ನನಗೆ ಇವತ್ತು ಸೀನಿಯಾರಿಟಿ ಇದೆ. ಕಷ್ಟಪಟ್ಟು ಪಕ್ಷ ಕಟ್ಟಿದ್ವಿ. 25 ವರ್ಷ ನಾನು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಹೊರಗಡೆಯವರು ಏನು ಕೂಡ ಪಕ್ಷಕ್ಕೆ ದುಡಿದೇನೆ ಎಲ್ಲೋ ಹೊರಗಡೆಯಿಂದ ಬಂದವರಿಗೆ ಕೊಟ್ಟರೆ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಯಾವ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತಕ್ಕಂಥ ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಸರ್, ಈಗ ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆದರೆ ತಾವು ಕೂಡ ಸ್ಪರ್ಧಾ ಕಣದಲ್ಲಿ ಇದ್ದೇ ಇರ್ತೀರಾ? ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರ ಮಾತು. ಚುನಾವಣಾ ಸ್ಪರ್ಧೆ ಬಗ್ಗೆ ನಾನು ಕೂಡ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರೋಷನ್ ಜಮೀರ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.